ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಾದಬ್ರಹ್ಮ ಹಂಸಲೇಖ ಇವರ ಹಾಡುಗಳು, ಇವರ ಹಾಡಿನಲ್ಲಿರುವಂತಹ ಸಾಲುಗಳು, ವಿಜುವಲ್ ಇರುವಂತಹ ಖುಷಿ ಎಲ್ಲವೂ ಬೇರೆ. ಸೊ ಇವರ ಒಂದು ಜರ್ನಿ ಹೆಚ್ಚು ಕಡಿಮೆ 40 ವರ್ಷ. ಸೊ ಈ 40 ವರ್ಷ ಜರ್ನಿಯಲ್ಲಿ ಸಾಕಷ್ಟು ಹಾಡುಗಳು ಬಂದಿದೆ. ಆ ಹಾಡುಗಳನ್ನು ಹಾಗೆಯೇ ಆ ಹಾಡಿನ ಹಿಂದಿನ ಆ, ವಿಶೇಷತೆಗಳನ್ನು ಹಂಚಿಕೊಳ್ಳುವಂಥ ಒಂದು ಅದ್ಭುತ ಕಾರ್ಯಕ್ರಮ ಕ್ರೇಜಿ ಆ್ಯಂಡ್ ಬ್ರಹ್ಮ. ಆ ಆ್ಯಂಡ್ ಏನಿದೆಯಲ್ಲ ಅದು ಮ್ಯೂಸಿಕಲ್ ನೋಟ್ ಥರ ಇದೆ. ಸೊ ಈ ಥರದೊಂದು ಪ್ರೋಗ್ರಾಮ್ ಮೇ 30ನೇ ತಾರೀಕು ಸಂಜೆ 6ರಿಂದ ರಾತ್ರಿ 12 ಗಂಟೆವರೆಗೂ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ಇಲ್ಲಿ ಮ್ಯೂಸಿಕಲ್ ನೈಟ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಹಾಗೆಯೇ ಸೆಲೆಬ್ರಿಟಿಗಳಿಗೆ ಟ್ರಿಬ್ಯೂಟ್ ಇರುತ್ತೆ. ಸೊ ಒಂದು ರೀತಿ ಜಾಮ್ ಪ್ಯಾಕ್ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಇಷ್ಟು. ಇನ್ನೊಂದು ಏನಂತಂದರೆ ಇಲ್ಲಿ ರಜನಿಕಾಂತ್ ಅವರು, ಹಾಗೆಯೇ ಮೋಹನ್ ಲಾಲ್ ಅವರು, ಹಾಗೆಯೇ ಮೆಗಾಸ್ಟಾರ್ ಚಿರಂಜೀವಿ ಇವರು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಇವರನ್ನು ಅಪ್ರೋಚ್ ಮಾಡಲಾಗಿದೆ, ಹಾಗೆಯೇ ಇವರಿಗೆ ಇನ್ವಿಟೇಷನ್ ಕೂಡ ಕಳಿಸಲಾಗಿದೆ. ಸೊ ಇದು ಇಷ್ಟು ಈ ಒಂದು ಕಾರ್ಯಕ್ರಮದ ಮಾಹಿತಿ. ಈಗ ವಿಚಾರಕ್ಕೆ ಬರೋಣ. ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ವೇದಿಕೆ ಹಂಚಿಕೋತಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಾದಬ್ರಹ್ಮ ಹಂಸಲೇಖ ಅವರು. ಈ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ಸುಮಾರು ವಿಚಾರಗಳನ್ನು ರವಿಚಂದ್ರನ್ ಅವರು ಹಂಚಿಕೊಂಡಿರುವಂಥದ್ದು. ಅದರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಒಂದನೇದು, ಈ ಒಂದು ಕಾಂಬಿನೇಷನ್ ಏನಿತ್ತು, ಇವರ ಕಾಂಬಿನೇಷನ್ನಲ್ಲಿ ಒಂದು ಸವಾಲು ಇರ್ತಿತ್ತು, ಒಂದು ಚಾಲೆಂಜ್ ಇರ್ತಿತ್ತು. ಅದ್ಭುತವಾದ ಸಂಗೀತವನ್ನು ನಾದಬ್ರಹ್ಮ ಅವರು ಮಾಡಿದರೆ ಅದನ್ನು ವಿಜುವಲಿ ಹೇಗೆ ತೋರಿಸ್ಬೇಕು ಅನ್ನುವಂಥ ಸವಾಲು ರವಿಚಂದ್ರನ್ ಅವ್ರಿಗೆ ಇರ್ತಿತ್ತು. ಸೊ ಇವರ ಒಂದು ಕಾಂಪಿಟೇಟಿವ್ ಮನಸ್ಥಿತಿಯಿಂದ ಅದ್ಭುತವಾದ ಹಾಡುಗಳು ಬಂತು ಅನ್ನೋದನ್ನು ರವಿಚಂದ್ರನ್ ಅವರು ಹೇಳ್ಕೊತಾರೆ. ಅದೇ ತರಹ ನಾವು ದೂರ ಆಗಿರಬಹುದು, ಆದರೆ ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಿದ್ದೀವಲ್ಲ, ಇದೊಂದು ರೀತಿ ಹೊಸ ಕ್ರಾಂತಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಇನ್ನೊಂದು ರವಿಚಂದ್ರನ್ ಹೇಳ್ಕೊಂಡಿರುವಂಥದ್ದು ಏನಂತಂದರೆ, ನಮ್ಮ ಆತ್ಮೀಯತೆ ಒಂದು ಕಡೆ ಆದರೆ ಅದು ದೂರ ಆದಾಗ ಅದನ್ನು ಸಂಭ್ರಮಿಸಿದಂತಹ ಜನ ಕೂಡ ನಮ್ಮ ಸುತ್ತಮುತ್ತಲೇ ಇದ್ದರು ಅನ್ನೋದನ್ನು. ಸೊ ಇದು ಸತ್ಯನೇ. ಸೊ ರವಿಚಂದ್ರನ್ ಅವರು ಈಗ ಮತ್ತೆ ಸಿನಿಮಾ ಮಾಡ್ತಾರ ಒಟ್ಟಿಗೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೆ ಬರ್ತಾ ಇರೋದು ಮತ್ತೊಂದು ಖುಷಿ ಅಂತ ಹೇಳ್ಬೋದು. ಸೊ ಇದು ಈ ಒಂದು ಕ್ರೇಜಿ ಆ್ಯಂಡ್ ಬ್ರಹ್ಮ, ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದ ಒಂದಷ್ಟು ಮಾಹಿತಿ. ಸೊ ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷವಾಗಿರುತ್ತೆ. ಸೊ ಮ್ಯೂಸಿಕಲ್ಲಿ ಯಾವ್ಯಾವ ಹಾಡು ಯಾವ ಥರ ಆಯಿತು, ಅದರ ಹಿಂದಿನ ರಹಸ್ಯ ಸೀಕ್ರೆಟ್ ಏನಿದೆ ಅದೆಲ್ಲವೂ ಗೊತ್ತಾಗುತ್ತೆ. ಮೇ 30ನೇ ತಾರೀಕು ಸಂಜೆ 6ರಿಂದ ರಾತ್ರಿ 12 ಗಂಟೆವರೆಗೆ ಇರುವಂತಹ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮ ತುಂಬ ವಿಶೇಷವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಇರುತ್ತೆ, ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.